ಹಲೋ, ಗುಡ್ ಮಾರ್ನಿಂಗ್. ಎಲ್ಲರಿಗೂ ಶುಭ ಮುಂಚಾನೆ. ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಶುಭ ಮುಂಚಾನೆ. ಈ ಮುಂಚಾನೆ ವೇಳೆಯಲ್ಲಿ ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ದೇವರು ಶಾಂತಿ ಸಮಾಧಾನದಿಂದಲೂ ಎಲ್ಲಾ ಕಾರ್ಯಗಳಿಂದಲೂ ದೇವರು ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಪ್ರತಿದಿನವೂ ದೇವರು ತನ್ನ ಸತ್ಯತೆಯ ವಾಕ್ಯಗಳಿಂದ ತನ್ನ ಸತ್ಯದ ಮಾರ್ಗದಲ್ಲಿ ನಡೆಸುತ್ತಾ ಈ ಲೋಕದಲ್ಲಿರುವ ಎಲ್ಲಾ ಪಾಪಗಳನ್ನು ಬಿಡಿಸಿ ಸತ್ಯದಲ್ಲಿ ಅಂದ್ರೆ ಆ ಪರಲೋಕಕ್ಕೆ ಬಾಧ್ಯಸ್ಥರನ್ನಾಗಿ ಮಾಡುತ್ತಿರುವ ಆ ಕರ್ತನಾದ ಯೇಸು ಕ್ರಿಸ್ತನಿಗೆ ನಾವೆಲ್ಲರೂ ಕೂಡ ವಂದನೆಗಳನ್ನು ಸಲ್ಲಿಸೋಣ. ಹಾಗೆ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬರ ಕುಟುಂಬಗಳನ್ನು ದೇವರು ಆ ಯೇಸು ಕ್ರಿಸ್ತನು ಹೇರಳವಾಗಿ ಆಶೀರ್ವಾದ ಮಾಡಲಿ. ಸ್ನೇಹಿತರೆ, ಪ್ರಿಯರೇ, ಈ ದಿನ ದೇವರು ಕೊಟ್ಟಂತ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ. ಸತ್ಯವೇದದಲ್ಲಿರುವಂತಹ ಕೀರ್ತನೆ ಎಂಬ ಪುಸ್ತಕ, ಅದರಲ್ಲಿ 62ನೇ ಕೀರ್ತನೆ 5ನೇ ವಚನದಲ್ಲಿ ವಾಕ್ಯ ಹೀಗೆ ನಮಗೆ ತಿಳಿಸುವಂತದ್ದಾಗಿದೆ. ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರು, ನನ್ನ ನಿರೀಕ್ಷೆಯು ನೆರವೇರುವುದು ಆತನಿಂದಲೇ. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ದೇವರ ಈ ದಿನ ನಮ್ಮ ಮನವನ್ನು ಅಂದ್ರೆ ನಮ್ಮ ಮನಸ್ಸಿಗೆ ದೇವರು ಎಂತಾತನೆಂಬುದಾಗಿ ತಿಳಿಪಡಿಸಿಕೊಳ್ಳುವಂತ ಒಂದು ಕಾರ್ಯವನ್ನು ಈ ವಚನದಲ್ಲಿ ನಮಗೆ ತಿಳಿಸುವಂತನಾಗಿದ್ದಾನೆ. ಯಾಕೆಂದ್ರೆ ನಾವು ಎಷ್ಟೋ ಸಮಯದಲ್ಲಿ ನಾವು ಅನ್ಕೊಂಡ ಕಾರ್ಯಗಳು, ನಮಗೆ ಆಗ್ಬೇಕಾದ ಕಾರ್ಯಗಳು, ನಮ್ಮ ಜೀವನದಲ್ಲಿ ನಡಿಬೇಕಾಗಿರುವಂಥ ವಿಷಯಗಳು ನಡೆದೇ ಇರುವಂಥ ಸಮಯದಲ್ಲಿ, ಸ್ವಲ್ಪ ತಡವಾದಂಥ ಸಮಯದಲ್ಲಿ ನಾವು ಯೋಚನೆ ಮಾಡ್ತಿರ್ತೀವಿ, ಯಾಕಪ್ಪ ನನ್ನ ಕಾರ್ಯ ಇನ್ನೂ ಆಗ್ಲಿಲ್ಲಲ್ಲ, ಯಾಕೆ ಬರಬೇಕಾದದ್ದು ಇನ್ನೂ ನನಗೆ ಬರಲಿಲ್ಲಲ್ಲ, ಇನ್ನೇ ಯಾವಾಗ ಎಂಬುದಾಗಿ ನಮ್ಮ ಮನಸ್ಸು ನಮ್ಮನ್ನೇನು ಮಾಡ್ತದಂತೆ, ಅದು ತುಂಬ ಸಮಯದಲ್ಲಿ ಯೋಚನೆಗೆ ಒಳಪಡಿಸುವಂಥದ್ದಾಗಿರ್ತದೆ. ಆದರೆ ನಿಜವಾಗ್ಲಿ ಆ ಮನಸ್ಸಿಗೆ ಇವತ್ತು ವಾಕ್ಯ ಹೇಳುತ್ತದೆ, ನನ್ನ ಮನವೇ ದೇವರನ್ನೇ ನಂಬಿ ಶಾಂತವಾಗಿರಂತಂದ್ರೆ ನಮ್ಮ ಮನಸ್ಸಿಗೆ ಹೇಳಬೇಕಾಗಿರುವಂಥ ವಿಷಯವೇನಂತಂದ್ರೆ, ಸ್ವಲ್ಪ ತಡವಾದರೂ ಪರವಾಗಿಲ್ಲ, ದೇವರ ಮೇಲೆ ನಂಬಿಕೆ ಇದೆ, ಖಂಡಿತವಾಗಿ ಆತನು ನಮ್ಮ ನಂಬಿಕೆಯನ್ನು, ನಮಗಿರುವ ಎಲ್ಲ ಪರಿಸ್ಥಿತಿಗಳನ್ನು ಆತನೇ ನೆರವೇರಿಸುವುದು ಎಂಬುದಾಗಿ ನಮ್ಮ ಮನಸ್ಸಿಗೆ ನಾವು ಎಚ್ಚರಪಡಿಸಬೇಕಾದಂಥ ಒಂದು ವಚನವನ್ನು ದೇವರೊಂದು ಮಾತನ್ನು ಇವತ್ತು ನಮಗೆ ತಿಳಿಸುವವನಾಗಿದ್ದಾನೆ. ಯಾಕೆಂದ್ರೆ ನೋಡ್ರಿ, ಒಂದು ಮಗು ತನ್ನ ತಾಯಿಯನ್ನು ನಿಜವಾಗ್ಲಿ ಆಹಾರವನ್ನು ಬೇಡುವಾಗ ಆಹಾರವನ್ನು ಮಾಡಿ ಕೊಡುವವರೆಗೂ ಆ ತಾಯಿ ಮೇಲೆ ಆ ಮಗುವಿಗೆ ಎಷ್ಟು ನಂಬಿಕೆ, ಖಂಡಿತವಾಗಿ ನಿರೀಕ್ಷೆ ಇಟ್ಕೊಂಡು ಆ ತಾಯಿ ನನಗೆ ಊಟ ಕೊಟ್ಟೇ ಕೊಡ್ತಾಳೆ ಅನ್ನೋ ಒಂದು ಹೇಳಿಕೊಂಡು ಆ ಮಗು ಇರುವಾಗ ಆ ತಾಯಿ ನಿಜವಾಗ್ಲೂ ಅಂದ್ರೆ ಆ ಅಡಿಗೆಯನ್ನು ಮಾಡಿ ಕೊಡುವಾಗ ಸ್ವಲ್ಪ ಸಮಯವಾಗ್ತದೆ. ಆದರೆ ಖಂಡಿತವಾಗಿಯೂ ಮಗು ಇಟ್ಟಂತ ನಿರೀಕ್ಷೆಯ ಮೇರೆಗೆ ಆ ತಾಯಿ ಬಿಸಿ ಬಿಸಿ ಆದಂಥ ಆಹಾರವನ್ನು ಕೊಡಲಿಕ್ಕೆ ಸಾಧ್ಯವಾಗುತ್ತೆ. ಅಂದರೆ ಅಲ್ಲಿ ನಡೆಯುವಂಥ ವಿಷಯದಲ್ಲಿ ಸ್ವಲ್ಪ ತಡವಾಗ್ತದೆ. ಆ ಕಾರಣದಿಂದ ಸ್ನೇಹಿತರೆ, ಆತ್ಮೀಯರೇ, ಪ್ರಿಯರೇ, ಇವತ್ತು ನಿಮ್ಮ ಮನಸ್ಸುಗಳು ಒಂದೊಂದು ಸಲ ಆಗದ ಕಾರ್ಯಗಳಿಗೆ, ನಡೆಯದ ಕಾರ್ಯಗಳಿಗೆ, ಆಗಬೇಕಾದಂಥ ವಿಷಯಗಳಿಗೆ ಯೋಚನೆ ಮಾಡಿ ನಿಜವಾಗ್ಲೂ ಎಷ್ಟೋ ಸಮಯದಲ್ಲಿ ದೇವರ ಮೇಲೆ ಇರುವಂಥ ನಂಬಿಕೆಯನ್ನು ಕಳೆಯುವಂಥ ಒಂದು ಕಾರ್ಯ ನಮ್ಮೊಳಗಡೆ ಬರುವಂಥದ್ದಾಗಿರ್ತದೆ. ಆ ಕಾರಣದಿಂದ ನಮ್ಮ ಶರೀರದಲ್ಲಿ ನಮಗಿರುವಂಥ ಮನಸ್ಸನ್ನು ನಾವು ಆವಾಗ ದೇವರ ಮೇಲಿರುವ ನಂಬಿಕೆಯನ್ನು ಆ ಮನಸ್ಸಿಗೆ ಭದ್ರಪಡಿಸಿಕೊಂಡು ಹೋಗುವಂಥರಾಗಿರಬೇಕು. ಖಂಡಿತವಾಗಿ ನಾವು ಆ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಾಗ ನಮಗೆ ಆಗಬೇಕಾದ ಕಾರ್ಯಗಳು, ನಾವು ನಂಬಿಕೆ ಇಟ್ಟಿರುವಂಥ ಕಾರ್ಯಗಳ ಮೇಲೆ ದೇವರು ನಮಗೆ ಖಂಡಿತವಾಗಿ ಶಾಂತಿ ಸಮಾಧಾನದಿಂದ ನಮ್ಮನ್ನು ನಡೆಸುವುದಕ್ಕೆ ಕರ್ತನು ಶಕ್ತನಾಗಿದ್ದಾನೆ. ಮುಂಜಾನೆ ವೇಳೆಯಲ್ಲಿ ನೋಡುವ ಈ ಕಾರ್ಯಕ್ರಮ ನೋಡ್ತಿರುವ ಪ್ರತಿ ಜನರಿಗೆ ನಾನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ, ಖಂಡಿತವಾಗಿ ನಿಮ್ಮ ಮನವನ್ನು, ನಿಮ್ಮ ಮನಸ್ಸಿಗೆ ನೀವು ಆವಾಗ ಅದನ್ನು ದೇವರ ನಂಬಿಕೆಯಲ್ಲಿ ನಡೆಸಿಕೊಂಡು ಹೋಗುವುದಾದರೆ ಖಂಡಿತ ನೀವು ಶಾಂತಿಯಿಂದ ಜೀವಿಸಲಿಕ್ಕೆ ಸಾಧ್ಯವುಂಟು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಮುಂಜಾನೆ ವೇಳೆಯಲ್ಲಿ ನಿಮಗಾಗಿ ನಾನು ಪ್ರಾರ್ಥಿಸುವನಾಗಿದ್ದೇನೆ. ಪರಲೋಕದಲ್ಲಿರುವ ಒಳ್ಳೆಯ ತಂದೆಯೇ, ನೀನು ಈ ದಿನ ತಿಳಿಸಿದ ವಾಕ್ಯದ ಮೇರೆಗೆ ಕರ್ತನೆ, ನಾವು ನಿನ್ನಲ್ಲಿ ನಂಬಿಕೆ ಉಳ್ಳವರಾಗಿದ್ದುಕೊಂಡು ಸ್ವಾಮಿ, ಹೌದು ರಾಜ, ಶಾಂತದಿಂದ ನಮ್ಮ ಮನವನ್ನು ಅಂದರೆ ನಮ್ಮ ಮನಸ್ಸನ್ನು ಕರ್ತನಾದ ದೇವರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡು ಜೀವಿಸುವ ಹಾಗೆ ಮನಸ್ಸನ್ನು ಭದ್ರಪಡಿಸಿಕೊಳ್ಳುವಂತೆ ಆಗಬೇಕಾದ ಎಲ್ಲ ಕಾರ್ಯಗಳ ಮೇಲೆ ನಿರೀಕ್ಷೆ ಇಟ್ಟುಕೊಂಡಿರುವ ನಾವು ಖಂಡಿತವಾಗಿ ಅದು ನಿನ್ನಿಂದಲೇ ಸಾಧ್ಯವೆಂಬುದಾಗಿ ನಮ್ಮ ಮನಸ್ಸಿಗೆ ನಾವು ತಿಳಿಸಿಕೊಂಡು ನಡೆಯುವುದಕ್ಕೆ ನಮಗೆ ಜ್ಞಾನ ವಿವೇಕವನ್ನು ಕೊಟ್ಟು ನಡೆಸಬೇಕೆಂದು ಹೇಳಿ ನಿನ್ನ ಪಾದಕಡ್ಡೆ ಬಿದ್ದು ಸ್ತೋತ್ರ ಮಾಡುತ್ತೇನೆ. ನೋಡುತ್ತಿರುವ ಪ್ರತಿಯೊಬ್ಬರನ್ನು ಏರಳವಾಗಿ ಆಶೀರ್ವದಿಸು. ನೀ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೆನ್. ಎಲ್ಲರಿಗೂ ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ. ನಿಮ್ಮ ಮನಸ್ಸನ್ನು ಭದ್ರಪಡಿಸಿಕೊಳ್ಳ್ರಿ. ಥ್ಯಾಂಕ್ ಯು.